ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ 3ನೇ ಭಾನುವಾರವನ್ನು ಬಳಲಿ ಬರಿದಾದ ದೇಹ, ದೈವಾನುಗ್ರಹದ ಜೀವಜಲ ಎಂಬ ವಿಷಯವ ಧ್ಯಾನಿಸುತ್ತಾ ಸ್ವಾಗತಿಸುವ. ಇಂದು ಪವಿತ್ರ ಗ್ರಂಥವು ಒಂದು ಶಕ್ತಿಶಾಲಿ ಆಧ್ಯಾತ್ಮಿಕ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತದೆ. ಅದು ಬಾಯಾರಿಕೆ. ಮಾನವ ಬಾಯಾರಿಕೆ ಕೇವಲ ಭೌತಿಕವಲ್ಲ, ಅದು ಆಧ್ಯಾತ್ಮಿಕವಾಗಿದೆ. ಬಳಲಿ ಬರಿದಾದ ನಮ್ಮ ದೇಹಗಳ, ನಮ್ಮ ಹೃದಯಗಳ ಆಳವಾದ ಬಾಯಾರಿಕೆಯನ್ನು ಗುರುತಿಸಲು ಮತ್ತು ದೇವರು ಮಾತ್ರ ಅದನ್ನು ಹೇಗೆ ಪೂರೈಸುತ್ತಾನೆಂಬುದನ್ನು ಗ್ರಹಿಸೋಣ. ವಿಮೋಚನ ಕಾಂಡ ತೋರಿಸುವಂತೆ ಇಸ್ರಾಯೇಲ್ ಜನರು ಮರುಭೂಮಿಯಲ್ಲಿ ಹಾದು ಹೋಗುವಾಗ ಬಾಯಾರಿಕೆಯೂ ಭಯವೂ ಅವರ ಹೃದಯಗಳನ್ನು ಆವರಿಸುತ್ತದೆ. ಸಾವಿನ ಭಯದ ನಿಮಿತ್ತ ಅವರು ಮೋಶೆಯ ವಿರುದ್ಧ ಗುಣಗುತ್ತಾ ದೇವರ ಉಪಸ್ಥಿತಿಯನ್ನು ಪ್ರಶ್ನಿಸುತ್ತಾರೆ. ಆದರೂ ದೇವರು ಕೋಪದಿಂದಲ್ಲ, ಕರುಣೆಯಿಂದ ಪ್ರತಿಕ್ರಿಯಿಸುತ್ತಾನೆ. ಮಸ್ಸಾ ಮತ್ತು ಮೆರಿಬಾದಲ್ಲಿರುವ ಬಂಡೆಯಿಂದ ನೀರನ್ನು ಹೊರಡಿಸುತ್ತಾನೆ. ರೋಮನರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲನು ಕ್ರಿಸ್ತನೇ ದೈವಾನುಗ್ರಹದ ದಾರಿ ಎಂದು ನೆನಪಿಸುತ್ತಾನೆ. ನಾವು ದುರ್ಬಲರು, ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗಾಗಿ ಪ್ರಾಣತ್ಯಾಗ ಮಾಡಿದರು. ಹಾಗೆಯೇ ಪವಿತ್ರಾತ್ಮರ ಮೂಲಕ ದೈವ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಯಥೇಚ್ಛವಾಗಿ ಸುರಿಯಲಾಗಿದೆ ಎಂದು ಹೇಳಿದ್ದಾರೆ. ಯೋಹಾನನ ಶುಭ ಸಂದೇಶ ಪ್ರಸ್ತಾಪಿಸುವಂತೆ ನಾವು ಒಂದು ಅಸಾಧಾರಣ ಸಂಭಾಷಣೆಯನ್ನು ಎದುರುಗೊಳ್ಳುತ್ತೇವೆ. ಸಿಖಾರ್ ಎಂಬ ಹಳ್ಳಿಯಲ್ಲಿ ಯಾಕೋಬನ ಬಾವಿಯ ಬಳಿಯಲ್ಲಿ ಯೇಸು ಮತ್ತು ಸಮಾರಿತ ಮಹಿಳೆಯ ಮಾತುಕತೆ. ಜೀವಜಲವನ್ನು ನೀಡುವಾತನೇ ಬಾಯಾರಿಕೆಯಿಂದ ನೀರನ್ನು ಕೇಳುತ್ತಾನೆ. ಇಲ್ಲಿ ಯೇಸುವಿನ ನೈಜ ದಾಹ ಶಾಶ್ವತ ಜೀವನ ಉಡುಗೊರೆಯಾಗಿ ನೀಡುವುದು. ಆದರೆ ನಾವು ಯಾವುದಕ್ಕಾಗಿ ಬಾಯಾರಿದ್ದೇವೆ ಮತ್ತು ಆ ಬಾಯಾರಿಕೆಯನ್ನು ತಣಿಸಲು ನಾವು ಏನನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದೇವೆ ಎಂಬುದು ನಮ್ಮ ಪ್ರಶ್ನೆಗಳಾಗಿವೆ. ಮಸ್ಸಾ ಮತ್ತು ಮೆರಿಬಾ ಎಂಬ ಪ್ರಶ್ನಾರ್ಥಕ ನಿಲುವುಗಳು. ಮರುಭೂಮಿಯಲ್ಲಿ ಇಸ್ರಾಯೇಲರು ಹಾದು ಹೋಗುವಾಗ ಪ್ರತಿಯೊಬ್ಬ ಮನುಷ್ಯನು ಅನುಭವಿಸುವುದನ್ನು ಅನುಭವಿಸುತ್ತಾರೆ. ಅದು ನೀರಿಲ್ಲದೆ ಬದುಕುಳಿಯುವುದು ಅಸಾಧ್ಯ. ಮೂಲಭೂತ ಅಗತ್ಯಗಳ ಕೊರತೆಯ ಬೆದರಿಕೆ ಮತ್ತು ಸಾವಿನ ಭಯ. ಆಗ ಜನರ ಕೂಗು, ನೀವು ನಮ್ಮನ್ನು ಈಜಿಪ್ಟಿನಿಂದ ಕರೆದು ತಂದದ್ದು ಏಕೆ? ನೀರಿಲ್ಲದೆ ಸಾಯುವುದಕ್ಕೋ? ಹೀಬ್ರು ಹೆಸರುಗಳಾದ ಮಸ್ಸಾ ಪರೀಕ್ಷಿಸುವ ಮತ್ತು ಮೆರಿಬಾ ವಾಗ್ದಾನ ಮಾಡುವ ಜನರ ಆಧ್ಯಾತ್ಮಿಕ ಸ್ಥಿತಿಯನ್ನು ಬಹಿರಂಗಪಡಿಸುತ್ತವೆ. ಸರ್ವೇಶ್ವರನು ನಿಜವಾಗಿಯೂ ಅವರೊಂದಿಗೆ ಇದ್ದಾನೋ ಇಲ್ಲವೋ ಎಂದು ಅವರು ಪ್ರಶ್ನಿಸುತ್ತಾರೆ. ಆದರೂ ದೇವರ ಪ್ರತಿಕ್ರಿಯೆ ಅನುಗ್ರಹದ ಸಂಭವ. ದೇವರು ಮೋಶೆಗೆ ಹೊರೇಬಿನಲ್ಲಿ ಬಂಡೆಯನ್ನು ಹೊಡೆಯಲು ಹೇಳುವುದನ್ನು ಮತ್ತು ನೀರು ಹೇರಳವಾಗಿ ಹರಿಯುವುದನ್ನು ನಾವು ಕಾಣುತ್ತೇವೆ. ಯಹೂದಿ ಸಂಪ್ರದಾಯದಲ್ಲಿ ಬಂಡೆಯು ದೇವರ ನಂಬಿಗಸ್ತ ಉಪಸ್ಥಿತಿಯ ಸಂಕೇತವಾಗುತ್ತದೆ. ಇಸ್ರಾಯೇಲ್ ಅನುಮಾನಿಸಿದರೂ ಸರ್ವೇಶ್ವರನು ಮಾತ್ರ ಸದಾ ಪ್ರಸನ್ನನಾಗಿರುತ್ತಾನೆ. ದೈವಶಾಸ್ತ್ರೀಯವಾಗಿ ಈ ಬಂಡೆಯು ಕ್ರಿಸ್ತ ಯೇಸುವನ್ನು ನಿರೀಕ್ಷಿಸುತ್ತದೆ. ಸಂತ ಪೌಲನು 1ನೇ ಕೊರಿಂಥಿಯರಿಗೆ ಅಧ್ಯಾಯ 10 ವಾಕ್ಯ 4ರಲ್ಲಿ ಹೇಳುತ್ತಾನೆ, ಆ ಬಂಡೆಯು ಕ್ರಿಸ್ತನೇ. ಶುಷ್ಕತೆ, ಗೊಂದಲ, ನಿರಾಶೆಯ ಕ್ಷಣಗಳೆಂಬ ನಮ್ಮ ಸ್ವಂತ ಮರುಭೂಮಿಯನ್ನು ಎದುರಿಸಿದಾಗ ಇಸ್ರಾಯೇಲರಂತೆ ನಾವು ದೇವರು ನಿಜವಾಗಿಯೂ ನಮ್ಮೊಂದಿಗಿದ್ದಾನೆಯೇ, ನಮ್ಮನ್ನು ಮರೆತಿದ್ದಾನೆಯೇ ಎಂದು ಕೇಳುತ್ತೇವೆಯೋ? ಆಗ ಮಸ್ಸಾ ಮತ್ತು ಮೆರಿಬದ ಕತೆ ನಮಗೆ ನೆನಪಿಸುತ್ತದೆ. ದೇವರು ಬಂಡೆಯಿಂದಲೂ ನೀರನ್ನು ತರಬಲ್ಲನು ಎಂದು. ಇಂದು ನಮ್ಮ ಮಸ್ಸಾ ಮತ್ತು ಮೆರಿಬಾ ಯಾವುವು? ನಮ್ಮ ಭಯ, ನಮ್ಮ ಹತಾಶೆ, ನಮ್ಮ ಉತ್ತರಿಸದ ಪ್ರಾರ್ಥನೆ. ಏನೇ ಇದ್ದರೂ ದೇವರು ಶಾಶ್ವತ ಸದಾ ನಮಗಾಗಿ ಇರುವನು ಎಂಬ ವಿಶ್ವಾಸ ನಮ್ಮದಾಗಿರಲಿ. ದೈವಾನುಕೃಪೆಗೆ ಕ್ರಿಸ್ತನೇ ದಾರಿ. ಸಂತ ಪೌಲನ ಪ್ರಬೋಧನೆ ದೈಹಿಕ ಬಾಯಾರಿಕೆಯಿಂದ ಆಧ್ಯಾತ್ಮಿಕ ಸಮನ್ವಯದತ್ತ ನಮ್ಮ ಗಮನವನ್ನು ಬದಲಾಯಿಸುತ್ತದೆ. ಪೌಲನು ಹೇಳುತ್ತಾನೆ, ನಾವು ವಿಶ್ವಾಸದಿಂದ ನ್ಯಾಯಪರತೆ ಹೊಂದಿರುವುದರಿಂದ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮೂಲಕ ದೇವರೊಂದಿಗೆ ನಾವು ಶಾಂತಿಯಿಂದ ಇದ್ದೇವೆ ಎಂದು. ಇಲ್ಲಿನ ಪ್ರಮುಖ ನುಡಿಗಟ್ಟು ದೈವ ಕೃಪಾನುಗ್ರಹಕ್ಕೆ ನಮಗಿರುವ ಪ್ರವೇಶದಾರಿ. ಗ್ರೀಕ್ ಭಾಷೆಯಲ್ಲಿ ಪೌಲನು ಪ್ರೋಸ್ ಆಗೋಗೆ ಎಂಬ ಪದವನ್ನು ಬಳಸುತ್ತಾನೆ. ಈ ಪದವು ರಾಜನ ಸನ್ನಿಧಿಗೆ ನಮ್ಮನ್ನು ಪರಿಚಯಿಸುವ ಕ್ರಿಯೆಯನ್ನು ಸೂಚಿಸುತ್ತದೆ. ಕ್ರಿಸ್ತನ ಮೂಲಕ ನಮ್ಮನ್ನು ದೈವಾನುಗ್ರಹದ ಜೀವನಕ್ಕೆ ಸ್ವಾಗತಿಸಲಾಗಿದೆ. ಇನ್ನು ಆಶ್ಚರ್ಯಕರವೆಂದರೆ ಪೌಲನ ಹೇಳಿಕೆ, ನಾವು ಇನ್ನೂ ಬಲಹೀನರಾಗಿರುವಾಗ ಕ್ರಿಸ್ತನು ತಕ್ಕ ಸಮಯದಲ್ಲಿ ಪಾಪಿಗಳಾಗಿರುವ ನಮಗೋಸ್ಕರ ಮೃತನಾದನು ಎಂದು. ಅಂದರೆ ನಾವು ಪರಿಪೂರ್ಣರಾಗಿದ್ದಾಗ ಅಲ್ಲ, ನಾವು ಅದಕ್ಕೆ ಅರ್ಹರಾಗಿದ್ದಾಗಿ ಅಲ್ಲ, ಆದರೆ ನಾವು ದುರ್ಬಲರು ಮತ್ತು ಭಕ್ತಿಹೀನರಾಗಿದ್ದಾಗ. ಆದರೂ ನಮಗಿತ್ತಿರುವ ಫಲಿತಾಂಶ ಪವಿತ್ರಾತ್ಮರ ಮೂಲಕ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಸುರಿಯುತ್ತಾರೆ ಎಂದು. ಸುರಿಸಲಾಗುವುದು ಎಂಬ ಪದದ ಬಳಕೆಯ ಸೂಚನೆ ಬಂಡೆಯಿಂದ ನೀರು ಚಿಮ್ಮುವಂತೆಯೇ ದೈವಿಕ ಪ್ರೀತಿಯು ಮಾನವ ಹೃದಯವನ್ನು ತುಂಬುತ್ತದೆ. ಆಗ ವಿಶ್ವಾಸವು ಕೃಪೆಯ ಬಾವಿಯನ್ನು ತೆರೆಯುತ್ತದೆ, ಭರವಸೆ ಹತಾಶೆಯನ್ನು ತಡೆಯುತ್ತದೆ ಮತ್ತು ಪ್ರೀತಿ ಆತ್ಮವನ್ನು ತುಂಬುತ್ತದೆ. ಜೀವಜಲದ ಸಂಭಾಷಣೆ. ಯೇಸು ಮತ್ತು ಸಮಾರಿತ ಮಹಿಳೆಯ ಸಂಭಾಷಣೆ ಶುಭ ಸಂದೇಶಗಳಲ್ಲಿ ಅತ್ಯಂತ ದೀರ್ಘ ಮತ್ತು ಸುಂದರವಾದ ಸಂಭಾಷಣೆಗಳಲ್ಲಿ ಒಂದಾಗಿದೆ.
ಇಲ್ಲಿ ಎಲ್ಲವೂ ಸರಳವಾದ ವಿನಂತಿಯೊಂದಿಗೆ ಪ್ರಾರಂಭವಾಗುತ್ತದೆ. ನನಗೆ ಕುಡಿಯಲು ನೀರು ಕೊಡು. ಯೇಸುವಿಗೆ ಬಾಯಾರಿಕೆ. ಈ ಕ್ಷಣವು ಇಸ್ರಾಯೇಲರ ಮರುಭೂಮಿಯ ಪಯಣದ ವೃತ್ತಾಂತವನ್ನು ನೆನಪಿಸುತ್ತದೆ. ವಿಮೋಚನ ಕಾಂಡದಲ್ಲಿ ಮಸ್ಸಾ ಮತ್ತು ಮೆರಿಬಾದಲ್ಲಿ ನೀರಿನ ಅಭಾವದಿಂದ ಒಣಗಿದವರಿಗೆ ನೀರನ್ನು ಒದಗಿಸಿದ ಪವಾಡ. ಆದರೆ ಯೋಹಾನನ ಶುಭ ಸಂದೇಶದಲ್ಲಿ ಯೇಸುವಿಗಿರುವ ದಾಹ ಮಾನವರ ಹೃದಯಗಳಿಗಾಗಿ. ಈ ದೃಶ್ಯವು ಗಮನಾರ್ಹ ವಿವರಗಳಿಂದ ತುಂಬಿದೆ. ಸಮಯ ಮಧ್ಯಾಹ್ನದ ಹೊತ್ತು, ಅತ್ಯಂತ ಬಿಸಿಲಿರುವ ವಾತಾವರಣ, ಸ್ಥಳ ಆಳವಾದ ಮತ್ತು ಪ್ರಾಚೀನ ಯಾಕೋಬನ ಬಾವಿ, ಪಾತ್ರಗಳು ಯಹೂದಿ ರಬ್ಬಿ ಮತ್ತು ಸಮಾರಿತ ಮಹಿಳೆ, ಅಡೆತಡೆಗಳು ಜನಾಂಗೀಯ ದ್ವೇಷ, ಭೇದ ಭಾವದ ನೈತಿಕ ಇತಿಹಾಸ. ಆದರೂ ಯೇಸು ಪ್ರತಿಯೊಂದು ತಡೆಗೋಡೆಯನ್ನು ದಾಟಿ ಸಂಭಾಷಣೆಯನ್ನು ಮುಂದುವರಿಸುತ್ತಾರೆ. ಹಂತ ಹಂತವಾಗಿ ಸಂಭಾಷಣೆ ವಿನ್ಯಾಸಗೊಳ್ಳುತ್ತದೆ. ಮೊದಲನೆಯದಾಗಿ ಮಹಿಳೆ ಯೇಸುವನ್ನು ಕೇವಲ ಯಹೂದಿ ಎಂದು ನೋಡುತ್ತಾಳೆ. ನಂತರ ಅವಳು ಆತನನ್ನು ಸ್ವಾಮಿ ಎಂದು ಕರೆಯುತ್ತಾಳೆ. ತದನಂತರ ಅವಳು ಆತನನ್ನು ಪ್ರವಾದಿ ಎಂದು ಗುರುತಿಸುತ್ತಾಳೆ. ಅಂತಿಮವಾಗಿ ಅವಳು ಆಶ್ಚರ್ಯಪಡುವುದು, ಈತನು ಮೆಸ್ಸಿಯನಾಗಿರಬಹುದೇ. ಮಹಿಳೆಯ ಆಧ್ಯಾತ್ಮಿಕ ಪಯಣವು ನಮ್ಮನ್ನು ಪ್ರತಿಬಿಂಬಿಸುತ್ತದೆ. ಯೇಸು ಹೇಳುವ ಜೀವಜಲ ಶಾಶ್ವತ ಜೀವನವನ್ನು ನೀಡುವುದಾಗಿದೆ ಎಂದು ಮಹಿಳೆ ತಿಳಿದುಕೊಳ್ಳುತ್ತಾಳೆ. ನೀರಿನ ಬಿಂದಿಗೆಯನ್ನು ಬಿಟ್ಟು ಹಳ್ಳಿಗೆ ಓಡುವುದು ಮಹಿಳೆ ತನ್ನ ಹಳೆಯ ಜೀವನವನ್ನು ಬಿಡುವುದನ್ನು ಸಂಕೇತಿಸುತ್ತದೆ. ಇನ್ನು ಮುಂದೆ ಅದರ ಅಗತ್ಯ ಅವಳಿಗಿಲ್ಲ. ಅವಳ ಸಾಕ್ಷ್ಯವು ಗ್ರಾಮಸ್ಥರನ್ನು ಯೇಸುವಿನ ಬಳಿಗೆ ಕರೆತರುತ್ತದೆ. ಮೊದಲಿಗೆ ಅವರು ಅವಳ ಮಾತನ್ನು ನಂಬಿದರೂ ಪ್ರತ್ಯಕ್ಷವಾಗಿ ಕಾಣುವ ಸಾಕ್ಷಿಯನ್ನು ಅನುಭವಿಸಿ ಹೇಳುವ ಮಾತು ಇದಾಗಿದೆ: ನೀನು ಹೇಳಿದ ಮಾತ್ರಕ್ಕೆ ಈಗ ನಾವು ವಿಶ್ವಾಸಿಸುತ್ತಿಲ್ಲ, ನಾವೇ ಸ್ವತಃ ಕೇಳಿದ್ದೇವೆ. ಇವರೇ ನಿಜವಾಗಿ ಲೋಕದ ರಕ್ಷಕರು ಎಂದು ತಿಳಿದಿದ್ದೇವೆ. ಇಲ್ಲಿ ನಾವು ಕಲಿಯುವುದು, ನಮ್ಮ ಸಂಭಾಷಣೆ ಮಾತುಕತೆ ನಮ್ಮ ವಿಶ್ವಾಸಕ್ಕೆ ಸಾಕ್ಷಿಯಾಗಿ ಇತರರನ್ನು ಯೇಸುವಿನ ಬಳಿ ಕರೆತರುವಂತಿರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ವಾಚನಗಳು ಒಂದು ಸುಂದರವಾದ ಚಲನೆಯನ್ನು ರೂಪಿಸುತ್ತವೆ. ಮರುಭೂಮಿಯಲ್ಲಿರುವ ಬಂಡೆಯಿಂದ ಹರಿದ ನೀರು, ಕ್ರಿಸ್ತನ ಮೂಲಕ ನಮ್ಮ ಹೃದಯಗಳಿಗೆ ಸುರಿಯಲ್ಪಟ್ಟ ಕೃಪೆ ಮತ್ತು ಯಾಕೋಬನ ಬಾವಿಯ ಬಳಿ ಪರಿಚಯಿಸಿದ ಜೀವಜಲ. ದೇವರು ಮನುಷ್ಯರ ಬಾಯಾರಿಕೆಯನ್ನು ಪರಿವರ್ತನೆಯ ಭೇಟಿಯಾಗಿಸುತ್ತಾರೆ. ಇಸ್ರಾಯೇಲರಂತೆ ನಾವು ಕೆಲವೊಮ್ಮೆ ಗೊಣಗುತ್ತೇವೆ. ಸಮಾರಿತ ಮಹಿಳೆಯಂತೆ ನಾವು ಗುಪ್ತ ಗಾಯಗಳು ಮತ್ತು ಪ್ರಶ್ನೆಗಳನ್ನು ಹೊತ್ತಿದ್ದೇವೆ. ಆದರೂ ಯೇಸು ನಮ್ಮ ಜೀವನದ ಬಾವಿಗಳ ಪಕ್ಕದಲ್ಲಿ ಕುಳಿತು ನನಗೆ ಕುಡಿಯಲು ಕೊಡು ಎನ್ನುತ್ತಾ ನಮ್ಮ ಗಾಯಗಳನ್ನು ಹಂತ ಹಂತವಾಗಿ ಆಲಿಸಿ ಗುಣಪಡಿಸುತ್ತಾರೆ. ತದನಂತರ ಆತನು ನಮಗೆ ಅನಂತವಾಗಿರುವ ಕೃಪೆಯನ್ನು ನೀಡುತ್ತಾನೆ. ಅದು ಶಾಶ್ವತ ಬಾಳಿಗೆ ಬುಗ್ಗೆಯಾಗುವ ಜೀವಜಲ. ಆದ್ದರಿಂದ ಇಂದು ನಾವು ನಮ್ಮನ್ನು ಕೇಳಿಕೊಳ್ಳೋಣ, ನನ್ನ ದಾಹ, ನನ್ನ ಹಿಂಗಿತ ಯಾವುದಕ್ಕಾಗಿ? ಅದನ್ನು ಪೂರೈಸಲು ನಾನು ಏನನ್ನು ಹುಡುಕುತ್ತಿದ್ದೇನೆ? ನಾನು ಯೇಸುವಿನೊಂದಿಗೆ ಕುಳಿತು ಮಾತನಾಡಲು ಸಿದ್ಧನಿದ್ದೇನೆಯೇ? ಸಮಾರಿತ ಮಹಿಳೆಯಂತೆ ನಾವು ನಮ್ಮ ಹೃದಯಗಳನ್ನು ತೆರೆದರೆ ಕ್ರಿಸ್ತನು ಜೀವಜಲವನ್ನು ನೀಡಿ ನಮ್ಮನ್ನು ಪರಿವರ್ತಿಸುವನು ಎಂದು ನಾವು ಕಂಡುಕೊಳ್ಳುತ್ತೇವೆ. ಮತ್ತು ಸಿಕಾರ್ ಗ್ರಾಮಸ್ಥರಂತೆ ನಾವು ಸಂತೋಷದಿಂದ ಘೋಷಿಸಲು ಸಾಧ್ಯವಾಗುತ್ತದೆ, ಯೇಸುವೇ ನಿಜವಾಗಿ ಲೋಕದ ರಕ್ಷಕರು ಎಂದು. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ತಪಸ್ಸು ಕಾಲದ 3ನೇ ಭಾನುವಾರವು ಅರ್ಥಪೂರ್ಣ ಆಚರಣೆಯಾಗಲಿ ಎಂದು ಹಾರೈಸುತ್ತೇನೆ.